ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ಆಗುಂಬೆಯಲ್ಲಿ ಈ ಫಾರೆಸ್ಟ್ನವರು ಎಲ್ಲ ಬೆತ್ತ ನೆಡ್ತಾ ಇದ್ದಾರೆ. ಆದಷ್ಟು ಬೆತ್ತ ತುಂಬಾ ಜಾತಿ ಇದೆ. ಇದನ್ನು ಎಲ್ಲದು ಬೆತ್ತನ್ನು ನಾನೊಂದು ವಿಡಿಯೋ ಮಾಡ್ತೀನಿ. ಒಂದೊಂದು ಜಾತಿ ಬೆತ್ತದ್ದು ಹೇಗೆ ಏನು ಅಂತೇಳಿ ನೋಡಿ. ಇದು ನಾಗರ ಬೆತ್ತ ಅಂತೇಳಿ. ಇದನ್ನು ಭಾರಿ ಚೆನ್ನಾಗಿ ಬರ್ತಿದ್ದು. ಒಂದು ಬೆತ್ತ ನೆಟ್ರೆ ಸಾಕು, ಒಂದು ಹಿಂಡ್ಲೆ ಬರೋದು ನೋಡಿ. ಹೀಗೆ ಹಿಂಡ್ಲೆ ಬರ್ತಾ ಇದೆ. ಹಾಗಾಗಿ ಇದೀಗ ಬೀಜ ಬಿಡೋ ಟೈಮ್. ಜೂನ್ ಜುಲೈಲೆಲ್ಲ ಬೀಜ ಬಿಡೋ ಸ್ಟಾರ್ಟ್. ಇದು ನಾಗರ ಬೆತ್ತ ಅಂತೇಳಿ. ಅದೇ ತರ ಈಗ ನಾನೊಂದು ಇನ್ನು ಒಂಟಿ ಬೆತ್ತ ಇದೆ, ಹಂದಿ ಬೆತ್ತ ಇದೆ, ನೀರ್ ಬೆತ್ತ ಇದೆ, ಎಲ್ಲದೂ ಒಂದೊಂದು ಫೋಟೋ ಹಾಕ್ತೀನಿ. ಇದು ನಾಗರ ಬೆತ್ತ ಅಂತ. ಇದರ ಸೀಡ್ಸ್ ಈಗ ತೋರಿಸ್ತೀನಿ ಸರ್, ಅಲ್ಲಿ ಮುಂದೆ ಬನ್ನಿ. ಹಾಗೆ ನೋಡಿ, ಇದು ನಾಗರ ಬೆತ್ತ ಅಂತ ನೋಡಿ. ಸೀಡ್ಸ್ ಬಂದಿದೆ ನೋಡಿ ಹೇಗಿದೆ ಅಂತೇಳಿ. ಇದನ್ನು ಜುಲೈ ಎಂಟೊಳಗೆ ಸೀಡ್ಸ್ ಬೆಳೆಯುತ್ತೆ, ಒಳ್ಳೆದೇ ಬೆಳೆಯುತ್ತೆ. ಈ ಬೆತ್ತನಿಂದ ಉಪಯೋಗ ಅಂತ ಹೇಳಿದ್ರೆ ಚೇರ್ಗಳು ಮಾಡ್ತಾರೆ, ತುಂಬಾ ಚೇರ್ಗಳು ಮಾಡ್ತಾರೆ. ಇದನ್ನು ಜೋಕಾಲೆ ಮಾಡ್ತಾರೆ. ಮತ್ತೆ ಈ ಹಿಂದೆಲ್ಲ ರಥಗಳಿಗೆ ಎಳಿಲಿಕ್ಕೆ ಬೇಕಾದ್ರೆ ಈ ಬೆತ್ತಗಳನ್ನೇ ಉಪಯೋಗ ಮಾಡ್ತಾ ಇದ್ರು. ಹಾಗಾಗಿ ಇದರಲ್ಲಿ ಒಂದು 2-3 ವೆರೈಟಿ ಇದೆ. ಅದು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವೆರೈಟಿ ಹಾಕ್ತೀನಿ. ಇದು ನಾಗರ ಬೆತ್ತ ಅಂತ ಹೇಳಿ ಸರ್. ಇದು ಹಣ್ಣಾಗುವಾಗ ಇದ್ರ ಒಳಗಡೆ ಕಪ್ಪಾಗಿರುತ್ತೆ. ಅದನ್ನು ಚೆನ್ನಾಗಿ ತೊಳೆದು ಗಿಡ ಮಾಡಬೇಕು, ಇಲ್ಲಾಂದ್ರೆ ಜನ್ಮೇಷನ್ ಆಗಲ್ಲ. ಹಾಗೆ ಮಾಡಬೇಕು ಸರ್. ಇದು ನಾಗರ ಬೆತ್ತ ಅಂತ ಒಂದು ಜಾತಿ. ಇನ್ನೂ ಒಂದು 2 ಜಾತಿ ಆಗುಂಬೆಲ್ಲಿದೆ. ಆಗುಂಬೆಲ್ಲಿ ಎಷ್ಟು ಜಾತಿ ಸಿಗುತ್ತೆ ಅಷ್ಟು ಜಾತಿ ವಿಡಿಯೋ ಮಾಡಿ ಹಾಕ್ತೀನಿ. ಒಟ್ಟಿ ಹಾಕಿ ವ್ಯವಸ್ಥೆ ಮಾಡಿ ನೋಡಿ ಹಾಕ್ತೀನಿ ಸರ್. ಇದು ನಾಗರ ಬೆತ್ತ ಅಂತ. ಇನ್ನೊಂದು ಒಂಟಿ ಬೆತ್ತ, ಹಂದಿ ಬೆತ್ತ ಇದೆ. ಅದೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.